ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುಬ್ಬು ಅಂತ. ನನಗೆ ಅಮೆರಿಕದಲ್ಲಿ ಕೆಲಸ ಸಿಕ್ಕಿದೆ. ಅದಕ್ಕೆ ನಾನು ನನ್ನ ಫ್ಯಾಮಿಲಿನ ಕರ್ಕೊಂಡು ಅಮೆರಿಕಕ್ಕೆ ಹಾರ್ತಾ ಇದ್ದೀನಿ. ರೀ ಅಮೆರಿಕಾಗೆ ಹೇಗೆ ಹೋಗೋದ್ರಿ? ಸ್ವಿಮ್ಮಿಂಗ್ ಮಾಡ್ಕೊಂಡು. ಇನ್ನೊಂದ್ಸರಿ ಕೆರೆ ದಡ, ಕೆರೆ ದಡ, ನೀನೇ ಮಾಡ್ಕೊ, ನಾನು ಹೋಗ್ತೀನಿ. ರೀ ಮತ್ತೆ ಹೆಂಗ್ ಹೋಗೋದು ಹೇಳ್ರಿ? ಫ್ಲೈಟ್ ಅಲ್ಲಿ ಕಣೆ. ಫ್ಲೈಟ್ ಅಲ್ಲ, ಐ ಆಮ್ ರೆಡಿ. ನೀನ್ ರೆಡಿ? ಅಮ್ಮ ಎಲ್ಲಿ? ನಮಸ್ಕಾರ, ಅಡ್ಬಿದ್ದೆ. ನೀನೇ ಹ್ಯಾಂಗರು? ಅಮ್ಮ ನಾನು ಹೇಳ್ದೆ ಭಯಂಕರವಾಗಿರೋದು ನೋಡ್ಬೇಡ ಅಂತ. ಮೊದ್ಲ ಫೇಸ್ ಕೆಟ್ ಚೇಂಜ್ ಮಾಡಿ ಮೇಡಮ್. ಮುಖ ನೋಡ್ತಿದ್ರ ಅವ್ರ ಹಾರ್ಟ್ ಅಟ್ಯಾಕ್ ಆಗಿದೆ, ಆಸ್ಪತ್ರೆ ಕರ್ಕೊಂಡಾಗ ಪ್ರಾಣ ಉಳಿಸ್ಬೇಕು ಸರ್. ಇಲ್ಲಿ ಬನ್ನಿ ಸರ್. ನಂಗೆ ಹಾಸ್ಪಿಟಲ್ ಬೇಡ, ಇನ್ನು ಸೀದಾ ಏರ್ಪೋರ್ಟ್ ಕರ್ಕೊಂಡು ಹೋಗಿ. ಯಾಕಂದ್ರೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಏನು ಆಗಿಲ್ಲ. ನಾನು ಅವ್ರನ್ನ ಅಮೆರಿಕ ಕರ್ಕೊಂಡು ಹೋಗ್ಬೇಕಂತಿದ್ದೆ. ಅವಳು ಬೆಂಗಳೂರು ನೋಡ್ಬೇಕು ಅಂದ್ಲು. ನಾವೇ ಹೋಗಿದ್ರೆ ಈ ಟ್ರಾಫಿಕ್ ಅಲ್ಲಿ 4-5 ದಿವಸ ಆಗೋದು ಸರ್. ಆದ್ರೆ ನೀವು ಗ್ರೇಟ್ ಸರ್, 2 ಗಂಟೆಲಿ ಇಡೀ ಬೆಂಗಳೂರೇ ತೋರಿಸ್ಬಿಟ್ರಿ. ಏನ್ ಅನ್ಕೊಂಡಿದ್ರಿ ಆಂಬುಲೆನ್ಸ್ ಅಂದ್ರೆ? ಆಂಬುಲೆನ್ಸ್ ಅನ್ಕೊಂಡಿದ್ದೀನಿ. ಅಯ್ಯೋ ಆಂಬುಲೆನ್ಸ್ ಅಲ್ಲ. ನಿಲ್ಸಿ. ಸರ್ ನಾನಲ್ಲ ಸರ್, ಇವರು ಸರ್. ಈ ಅಮ್ಮನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಸುಳ್ಳು ಹೇಳಿ ಇಡೀ ಬ್ಯಾಂಗ್ಳೂರನ್ನೇ ಸುತ್ತಾಡಿಸಿದ್ರು ಸರ್. ಒಂದು ನಿಮಿಷ, ನೀನ್ ಎಕ್ಸಾಕ್ಟ್. ಅಯ್ಯೋ ನನ್ನ ಮಕ್ಕಳ, ನೀನ್ ನನ್ಗೆ ಒಬ್ನೇ ಮಗ, ನನ್ ಗಂಡ ಏನ್ ಅನ್ಕೋಬೇಕು? ಅಯ್ಯ ನಿನ್ನ ಇದೇ ತರ ಮಾಡ್ತಾ ಇದ್ರೆ ಒಬ್ಬೊಬ್ರು ಎನ್ಕೌಂಟರ್ ಮಾಡ್ಬಿಡ್ತೀನಿ. ಯಾವ ಜಾತ್ರೆ ತಗೊಂಡ್ರಿ ಸಾ? ಇದು ಒರಿಜಿನಲ್ ಗಂಡ ಮಾ, ಇದ್ರಲ್ಲಿ ಬುಲೆಟ್ ಇದೆ. ಅಷ್ಟ್ ದೊಡ್ಡ ಬುಲೆಟ್ ಗಾಡಿ ಇದ್ರೊಳಗ್ ಪಾರ್ಕ್ ಮಾಡಿರ? ಶೂಟ್ ಮಾಡ್ತೀನಿ. ಆಗ್ಲೇ ಮಾಡ್ತಾವ್ರಲ್ಲ. ಯಾರು? ಕ್ಯಾಮ್ರಾಮೇನು. ಒಳಗ್ ಹಾಕ್ತೀನಿ. ಹಾಕಳಿ. ಬೇಡ, ನೋವಾಗುತ್ತೆ. ನೀವ್ ಇದೇ ತರ ಮಾಡ್ತಿದ್ರೆ ಒಬ್ಬೊಬ್ಬನು ಒಂದು ಏರೋಪ್ಲೇನ್ ಹಚ್ಬಿಡ್ತೀನಿ. ಮತ್ತೆ ಬನ್ನಿ ಬಿರ್ನ ಹೋಗೋಣ. ಎಲ್ಲಿಗಮ್ಮ? ಅಯ್ಯ ನಾವು ಈಗ ಇರೋಪ್ಲೇನ್ ತಕ್ಕೆ ತಾನೇ ಹೋಗ್ಬೇಕು, ಅವ್ರ ಕೊಡ್ಸ್ಕೊಡ್ತಾರಂತೆ. ಬನ್ನಿ ಹೋಗೋಣ. ನಾನ್ ಹೇಳಿದ್ದು ಏರೋಪ್ಲೇನ್ ಅಲ್ಲ, ಮತ್ತೆ ಈ ಏರೋಪ್ಲೇನು. ಏನ್ ನಿಮ್ಮ ಅವ್ವ ನವಳು ಒಳ್ಳೆ ರೇಸ್ ಕುದುರೆ ಓಡ್ದಂಗ್ ಓಡ್ತಾಳಲ್ಲ. ಬಂದ್ರಲ್ಲ. ಇದು ಅಮ್ಮನ ನಿಂತ್ಕೊಂಡು ಶಾಕ್ ತಗೊಂಡು ಹೆಣ್ ಮಾಡೋಣ ಅಂದ್ರೆ ಓಡ್ತಾ ಇದೆಯಲ್ಲಮ್ಮ. ಅಷ್ಟೇ ತಾನೇ, ಅಷ್ಟೇ ತಾನೇ. ನಾನು ನಿಂತ್ಕೊಂಡ್ ಸಾಕ್ ತಗೋಬೇಕು ತಾನೇ. ರೆಡಿ? ರೆಡಿ 1 2 3. ನಾನು ಆಕ್ಚುಲಿ ಬಜರ್ ಕೊಟ್ಟಿದ್ದು ಮೊಮೆಂಟ್ ಚೇತನ್ ನ ವೇದಿಕೆ ಮೇಲೆ ನೋಡಿದಾಗ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಆತನಿಗೆ ಡೆಂಗ್ಯೂ ಫೀವರ್ ಇದ್ದು ಕೂಡ ಆಕ್ಚುಲಿ ಆಂಬುಲೆನ್ಸ್ ಅಲ್ಲೇ ಬೆಳಗ್ಗೆ ಹೋಗಿ ಹಾಸ್ಪಿಟಲ್ಗೆ ಹೋಗಿ ಇನ್ನು ಕೈಯಲ್ಲಿ ನೋಡಿ ಡ್ರಿಪ್ಸ್ ಹಾಕ್ಸ್ಕೊಂಡ್ ಬಂದಿದ್ದಾನೆ. ಆತನಿಗೆ ಬರ್ಲಿ ಜೋರ್ ಚಪ್ಪಾಳೆ. ಯಾಕಂತಂದ್ರೆ ಡಾಕ್ಟರ್ಸ್ ಬೇಡ ಅಂತ ಹೇಳಿದ್ರು ಕೂಡ, ಪ್ಲೇಟ್ಲೆಟ್ ಕೌಂಟ್ ಕಮ್ಮಿ ಇದೆ ಅಂತ ಹೇಳಿದ್ರು ಕೂಡ, ಇಲ್ಲ ಸರ್ ನಾನು ಆಲ್ರೆಡಿ ಕಮಿಟ್ ಆಗಿದ್ದೀನಿ, ವೇದಿಕೆ ಮೇಲೆ ಪರ್ಫಾರ್ಮ್ ಮಾಡಬೇಕು ಅಂತ ಬಂದು ಪರ್ಫಾರ್ಮ್ ಮಾಡೋದಕ್ಕೆ ಹ್ಯಾಟ್ಸ್ ಆಫ್ ಟು ಯು ಚೇತನ್. ಐ ರಿಕ್ವೆಸ್ಟ್ ಚೇತನ್ಗೆ ಒಂದು ಚೇರ್ ಹಾಕಿ ಕೂರಿಸಿ ಪ್ಲೀಸ್. ಚೇತನ್ನ ನೋಡಿದ್ರೆ ಅದ್ ಹೇಳ್ತಾರಲ್ಲ, ಇಲ್ಲಿರೋ ಎಲ್ಲಾ ಕಲಾವಿದ್ರು ಒಂದೇ ಫಾಲೋ ಮಾಡೋದು, ಜೀನಾಯಹ ಮರ್ನಾಯಹ ಇಸ್ಕೆ ಸಿವ ಜಾನಾಕ. ಈ ತರ ಒಂದು ಭಾಗ್ಯ ಬೇರೆ ಯಾವ ಫೀಲ್ಡ್ ಅಲ್ಲಿ ಕೆಲಸ ಮಾಡೋ ಅಂತ ಯಾರಿಗೂ ಸಿಗಲ್ಲ. ಅದು ಸಿಗೋದು ಕೇವಲ ನಮ್ಮಂತ ಕಲಾವಿದ್ರಿಗೆ ಮಾತ್ರ. ಚೇತನ್, ಜನರ ಆಶೀರ್ವಾದ ಇದೆ, ಬೇಗ ಗುಣಮುಖ ಆಗ್ಬಿಟ್ಟು ಬರ್ತೀರಾ ನೀವು, ಬೇಗ ಗುಣ ಆಗ್ಬಿಟ್ಟು ಬರ್ತೀರಾ. ಓಕೆನಾ? ಸೂಪರ್ ಆಗಿ ಮಾಡಿದ್ರಿ. ಆಕ್ಚುಲಿ ಅವನಿಗೆ ಚಪ್ಪಾಳೆ ಬರಲೇಬೇಕು. ಬಿಕಾಸ್ ನಾಮಕವಾಸ್ತೆ ಅಷ್ಟೇ ನಾನೊಂದು ಟೀಮ್ ಕ್ಯಾಪ್ಟನ್ ಆಗಿರೋದು. ನನಗೆ ಬಿಕಾಸ್ ನಾನು ಟು ಬಿ ಫ್ರಾಂಕ್, ನನಗೆ ಒಂದು ಸಪೋರ್ಟಿಂಗ್ ಸಿಸ್ಟಮ್, ನಾನೊಂದು ತುಂಬಾ ಓವರ್ ಕಾನ್ಫಿಡೆನ್ಸ್ ಇರುವಂತ ನನ್ನ ಟೀಮಲ್ಲಿ ಯಾವ್ದಾರು ಹುಡುಗ ಇದ್ದಾನೆ ಅಂದ್ರೆ ದಟ್ ಇಸ್ ಓನ್ಲಿ ಚೇತನ್. ನಂಗೆ ಅರ್ಧ ಜೀವನ ಕುಸ್ತಂಗ್ ಆಗೋಯ್ತು. ಚೇತನ್ಗೆ ಹುಷಾರಿಲ್ಲ ಅಂದಿದ ತಕ್ಷಣ ಆಮೇಲೆ ಬೆಳಗ್ಗೆ ಅವ್ರ ಫ್ರೆಂಡ್ಸ್ ಫೋನ್ ಮಾಡ್ಬಿಟ್ಟು, ಚೇತನ್ ಮಲಗ್ಬಿಟ್ಟಿದ್ದಾನೆ, ಹಲೋ ಮಾತಾಡೋ ಚೇತು ಅಂದ್ರೆ ಅವನು ಅಕ್ಕ ನಂಗೆ ಮಾತಾಡೋಕ್ಕೂ ಆಗ್ತಾ ಇಲ್ಲ, ನಂಗೆ ಸುಸ್ತಾಗ್ತಿದೆ ಅಂತ ಅನ್ಬಿಟ್ಟ. ನನ್ಗೆ ಏನ್ ಹೇಳಿ, ನಂಗೆ ಕೈ ಕಾಲೇ ಆಡ್ಲಿಲ್ಲ. ನಾನು ಅನ್ಕೊಂಡೆ ಇವತ್ತು ಮುಗ್ದೋಯ್ತು ನನ್ನ ಸ್ಕಿಟ್ಟು, ಯಾರು ಪರ್ಫಾರ್ಮ್ ಮಾಡಕ್ ಆಗಲ್ಲ ಅನ್ಕೊಂಡೆ. ಬಟ್ ಅವ್ನು ವಾಪಸ್ ನಾನು ಹೋಗಿ ಮೇಲ್ಗಡೆ ಅವನ ಸ್ಥಿತಿ ಹೇಗಿದೆ, ಮಾಡ್ಬೋದಾ ಅಥವಾ ವಿಜಯ್ ಸರ್ಗೆ ನಾನು ಮಾಡಕ್ ಹೇಳ ಅಂತ ನಾನು ಹೋಗಿ ನೋಡ್ಕೊಂಡ್ ಬರೋಷ್ಟೊತ್ತಿಗೆ ಅವ್ನ ಕಾಸ್ಟ್ಯೂಮು ಮೇಕಪ್ ಹಾಕಿ ನಡ್ಕೊಂಡ್ ಬರ್ತಾ ಇದ್ದಾನೆ. ಅವನಿಗೂ ಒಂದು ಸರ್ಪ್ರೈಸು, ಮತ್ತೆ ನನಗೂ ಗೊತ್ತಿರಲಿಲ್ಲ ಈ ವಿಷಯ. ನಮ್ಮ ಕಾಮಿಡಿ ಕಿಲಾಡಿಯ ಇನ್ನೊಂದು ಸೀನಿಯರ್ ಒಬ್ರು, ಅವನಿಗೆ ಅಣ್ಣ, ಕಸಿನ್ ಅಣ್ಣ. ಯಾರು ಗೊತ್ತಾ ನಿಮ್ಗೆ? ಯಾರು? ಪ್ರವೀಣ್ ಜೈನ್. ಪ್ರವೀಣ್ ಬರ್ಲಿ ನಮ್ಮ ಸೀನಿಯರ್ ಕಿಲಾಡಿ ಪ್ರವೀಣ್ ಜೈನ್ ಅವ್ರಿಗೆ ಜೋರ್ ಚಪ್ಪಾಳೆ.
ನಾನು ಆಕ್ಟಿಂಗ್ ಫೀಲ್ಡ್ ಬರ್ಬೇಕಾದ್ರೆ ಇವನ ಅಪ್ಪನೇ ಕಾರಣ. ಇವನ ಅಪ್ಪ ದೊಡ್ಡ ಆರ್ಟಿಸ್ಟ್ ನಮ್ಮೂರಲ್ಲಿ, ಸಾಮಾಜಿಕ ನಾಟಕ ಎಲ್ಲ ಮಾಡೋರು. ನನಗೆ ಮೊದಲು ಬಣ್ಣ ಹಚ್ಚಿದ್ದು ಕೂಡ ಅವರೇ. ಬೆಳಿಗ್ಗೆ ಜ್ವರ ಅಂತ ಗೊತ್ತಾದ ಕೂಡಲೇ ಅತ್ತೆ ನಾನು ಮನೇಲಿ ಏನಾದ್ರೂ ಫೋನ್ ಮಾಡೋದು ನಂಗೆ ಫಸ್ಟ್. ಮೊನ್ನೆ ಪಾಪ 2,000 ರೂಪಾಯಿ ದುಡ್ಡು ಕೇಳದ. ಅಂತಾದ್ರ ಮಧ್ಯೆ ಡ್ಯಾನ್ಸ್ ಕ್ಲಾಸ್ ಬಿಡು ಅಂದ್ರೂ ಬಿಡಲ್ಲ. 20 ಮಕ್ಕಳಿದ್ದಾರೆ, ನನ್ನ ನಂಬ್ಕೊಂಡು ಬಂದಿದ್ದಾರೆ ಅಂತ. 10 ವರ್ಷದಿಂದ ಆ ಮಕ್ಕಳನ್ನ ಇಟ್ಕೊಂಡಿದ್ದಾನೆ. ಅವ್ರಿಗೆ ದುಡ್ಡು ಬಂದಿಲ್ಲ ಅಂದರೆ ಒಂದು ತುಂಬ ಸಲ DKD ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಆಗಿ ಬಂದಿದ್ದಾನೆ. ನಾನು ಹೇಳಿದೆ, ಯಾಕಪ್ಪ ಕೊರಿಯೋಗ್ರಾಫರ್ ಆಗಿ ನೀನು ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಆಗಿ ಹೋಗ್ತಿಲ್ಲ ಯಾಕೆ ಅಂತ ಕೇಳಿದರೆ, ಆ ಮಕ್ಕಳಿಗೆ ಏನಾದರೂ ಹೆಲ್ಪ್ ಆಗುತ್ತಲ್ವ ಅಂತ ಅದರಿಂದ ಹೇಳ್ತಾರೆ. ಇಷ್ಟು ತುಂಬ ಸಲ ಬೈತೀನಿ ನಾನು ಅವನಿಗೆ. ಅಂದರೆ ನಾರ್ಮಲ್ ಲೈಫಲ್ಲಿ ತುಂಬ ಕೇರ್ಲೆಸ್ ಅವನು. ಮದುವೆ ಆಗು ಅಂದರೆ ಅದ್ರ ಬಗ್ಗೆ ಕೇರ್ಲೆಸ್ಸು. ಬೇರೆ ಕೆಲ್ಸಕ್ಕೆ ಹೋಗು, ಇಲ್ಲ ನಾನು ಡ್ಯಾನ್ಸ್ ಕ್ಲಾಸ್ಗೆ 20 ಜನ ಬರ್ತಾರೆ ಅವ್ರಿಗೋಸ್ಕರ ಹೋಗ್ಬೇಕಂತ ಅದ್ರ ಬಗ್ಗೆನೂ ಕೇರ್ಲೆಸ್. ಮಾಡದೇ ಇರೋ ಕೆಲಸ ಎಲ್ಲ ನಾನು ನೋಡಿದ ಪ್ರಕಾರ. ನಾನು ಡಿಗ್ರಿ ಮಾಡಿದೆ, ನಾನು 9ನೇ ಕ್ಲಾಸು ಬಿಟ್ಟು ಅಪ್ಪನ ಜೊತೆ ಅಡುಗೆ ಕೆಲ್ಸಕ್ಕೆ ಹೋದ. ಅದಾದ್ಮೇಲೆ ಈ ಮರದ ಪಾಲಿಶ್ ಎಲ್ಲ ಬರುತ್ತಲ್ಲ ಮೇಡಮ್, ಅದಕ್ಕೂ ಹೋದ. ಅದು ಹೋಗಿರೋ ಕಾರಣ ಮನೆಗೂ ಒಂದು ರೀಸನ್ ಆದ್ರೆ, ಇನ್ನೊಂದು ರೀಸನ್ ಡ್ಯಾನ್ಸ್ ಕ್ಲಾಸ್ಗೆ ಮಕ್ಳಿಗೋಸ್ಕರ ಅಂತ ಹೋಗ್ತಿದ್ದವನು. ಸೊ ಅದಕ್ಕೆ ಪ್ರಾಪರ್ಟಿ ಖರ್ಚಾಗುತ್ತೆ, ಸ್ಪಾನ್ಸರ್ ಇರಲ್ಲ ಅಂತ ತುಂಬಾ ಸ್ಟ್ರಗಲ್ ಪಟ್ಟಿದ್ದಾನೆ. ಅವ್ನು ಡ್ಯಾನ್ಸ್ ಅಲ್ಲಿ ಏನಾದ್ರು ಪ್ರೂವ್ ಮಾಡಬೇಕು, ನನ್ನ ಟೀಮ್ ಮುಂದೆ ಬರಬೇಕು ಅಂತ ತುಂಬಾ ರಿಯಾಲಿಟಿ ಶೋಗೂ ಹೋಗಿದ್ದಾನೆ ನಮ್ಮ ಮಂಗಳೂರು ಕಡೆ ಎಲ್ಲ. ಆದ್ರೂ ಅವನಿಗೆ ಒಂದು ಒಳ್ಳೆ ಹೆಸರು ಇಲ್ಲಿವರೆಗೆ ಬಂದಿಲ್ಲ. ಬಟ್ ಅದ್ಭುತ ಸ್ಟೇಜ್ಗೆ ಹತ್ತಿದ್ದಾನೆ. ನಂಗೆ ಸೆಲೆಕ್ಟ್ ಅಂತ ಫೋನ್ ಬಂದ ಕೂಡಲೇ ನಂಗೆ ಫೋನ್ ಮಾಡಿದೆ, ಪ್ರವೀಣ್ ಹಿಂಗಿಂಗ್ ಆಗಿದೆ ಅಂತ ಹೇಳಿದೆ. ಅದ್ಭುತ ಸ್ಟೇಜಿಗೆ ಬಂದಿದೆಯಾ, ನನಗೆ ಜೀವನ ಕೊಟ್ಟಂತ ಸ್ಟೇಜ್, ನಂಗೆ ಅದ್ರ ಮೇಲೆ ನಂಬಿಕೆ ಇತ್ತು. ನಾನು ಇಲ್ಲಿವರೆಗೆ ಬಂದಿದ್ದೀನಿ. ಇವಾಗ 1 ರೂಪಾಯಿ ದುಡಿತಿರೋದು ಆ ಸ್ಟೇಜಿಂದ. ನಿಂಗೂ ಒಳ್ಳೇದಾಗುತ್ತೆ ಇನ್ನು ಮುಂದೆ ಅಂತ ಹೇಳಿದ್ದೀನಿ. ಅಷ್ಟೇ, ಒಳ್ಳೇದಾಗ್ಲಿ ಅವನಿಗೆ ಅಷ್ಟೇ. ನಾನೊಂದು ಹೇಳಬೇಕು. ಆ್ಯಕ್ಚುಲಿ ಇವ್ನು ನನ್ನ ತಮ್ಮ ಆಗಿರ್ಬೋದು, ಆದರೆ ನನಗೆ ಗುರು. ನಾನು ಇಲ್ಲಿ ತನಕ ಬರೋದಕ್ಕೆ ಕಾರಣ ಇವನೇ. ಈ ವೇದಿಕೆ ಮೇಲೆ ಯಾರು ಬರ್ತಾರೋ ಅವ್ರು ಇಲ್ಲಿಂದ ಹೊರಗಡೆ ಹೋಗ್ಬೇಕಾದ್ರೆ ಸೂಪರ್ ಸ್ಟಾರ್ಗಳಾಗೆ ಹೊರಗಡೆ ಹೋಗೋದು. ಇಲ್ಲಿಂದ ಹೊರಗಡೆ ಹೋದ್ಮೇಲೆ ಅವ್ರ ಜೀವನನೇ ತುಂಬಾ ಚೆನ್ನಾಗಾಗ್ಬಿಡುತ್ತೆ, ಅಷ್ಟು ಚೆನ್ನಾಗಾಗುತ್ತೆ ಅಂತ ಶಕ್ತಿ ಇದೆ ಈ ಒಂದು ವೇದಿಕೆಗೆ. ಅದೇ ತರ ಚೇತನ್ ಅವರು 2 ದಿವಸದಿಂದ ನಯನ ಹೇಳ್ತಿದ್ರು, ಈ ತರ ಚೇತನ್ಗೆ ಹುಷಾರಿಲ್ಲ, ಏನ್ ಮಾಡ್ತಾರೋ ಏನು ಅಂತ. ಇಲ್ಲಿಗೆ ಬರೋ ಲಾಸ್ಟ್ ಸೆಕೆಂಡ್ ವರ್ಗೂ ಅವ್ರು ಅಲ್ಲಿ ಮಲ್ಗಿದ್ರು. ಅಂದ್ರೆ ಆಗುತ್ತೋ ಇಲ್ವೋ ಅಂತ. ಯಾಕಂದ್ರೆ ನಾನು ಮೆಂಟರ್ ಹತ್ರ ಮಾತಾಡ್ತಿರ್ಬೇಕಾದ್ರೆ ಅವರು ಹೇಳಿದ್ರು, ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ ನಾವ್ ಯಾರಾದ್ರೂ ಒಬ್ರು ಹೋಗಿ ಫಿಲ್ಅಪ್ ಮಾಡ್ಬೇಕಾಗತ್ತೆ ಅಂತ. ಆದ್ರೆ ಚೇತನ್ ಅದ್ಯಾವುದಕ್ಕೂ ಹೂ ಅಂತ ಹೇಳ್ದೆ, ನಾನೇ ಮಾಡ್ತೀನಿ ಅಂತ ಹೇಳಿ ಇಲ್ಲಿಗೆ ಬಂದು ಆಕ್ಟ್ಗೆ ಏನ್ ಬೇಕೋ ಅದನ್ನ ನಿಜವಾದ ಕಲಾವಿದನ ರೀತಿ ನೀವು ಬಂದು ಈ ವೇದಿಕೆ ಮೇಲೆ ಮಾಡಿದ್ರಿ ಚೇತನ್. ನಮ್ಮ ಚೇತನ್ ನಿಮ್ಮಿಬ್ಬರಿಗೋಸ್ಕರ ಹಾಗೆ ನನ್ನ ಟೀಮ್ಗೋಸ್ಕರ ನಾನು, ಅರೆ ವಾ